ಈಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿ ಒಂದು ಬ್ರೂ ಕಾಫಿ ಮಾಡುವ. ಒಂದಲ್ಲ ಎರಡು, ಒಂದು ಶುಗರ್, ಇನ್ನೊಂದು ಜಾಗ್ರಿ. ಸಕ್ಕರೆಯಲ್ಲಿ ಒಂದಿದ್ರೆ ಬೆಲ್ಲದಲ್ಲಿ ಒಂದಿರಲಿ. ಆರೋಗ್ಯನೂ ನೋಡೋಣ, ಟೇಸ್ಟು ನೋಡೋಣ. ಆ್ಯಕ್ಚುಲಿ ಬೆಲ್ಲ ಅಂದಿದ ತಕ್ಷಣ ಟೇಸ್ಟ್ ಇರೋಲ್ಲ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ 2 ಕಪ್ ಕಾಫಿ ಮಾಡ್ತಾಯಿದ್ದೀನಿ. ಸೊ 2 ಬ್ರೂ ಪ್ಯಾಕೆಟ್ಸ್ ಆ್ಯಂಡ್ ದೆನ್ ಮಿಲ್ಕ್. ನಾನು ಯೂಸ್ ಮಾಡ್ತಾ ಇರೋದು ನಂದಿನಿ ಫ್ಯಾಮಿಲಿ ಪ್ಯಾಕ್. ಶುಗರ್, ಜಾಗ್ರಿ ಆ್ಯಂಡ್ ವಾಟರ್. ಓಕೆನಾ? ಫಸ್ಟಿಗೆ ಹಾಲು ಹಾಕುವ. One, and off, plus off. ಸೊ ಇಲ್ಲಿ ನಾನು 1.5 ಲೋಟ ಹಾಲಿಗೆ ಅರ್ಧ ಲೋಟ ನೀರು ಹಾಕಿದ್ದೇನೆ. ಹಾಕಿ ಪಾತ್ರೆಯಲ್ಲಿ ಕಾಯಕ್ಕಿದೆ ಇವಾಗ ಹಾಲು ಕಾಯ್ತಾ ಇದೆ. ನಾನು ಸ್ವಲ್ಪ ಸಿಮ್ ಮಾಡ್ಕೊತೇನೆ. ಹಾಲು ಕಾಯಲಿ, ಅಷ್ಟರಲ್ಲಿ ನಾವು ಕಾಫಿಗೆ ಲೋಟಕ್ಕೆ ಏನೇನು ಬೇಕು ಹಾಕಿ ರೆಡಿ ಮಾಡುವ. ಇವಾಗ 2 ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ 1ಕ್ಕೆ ಬೆಲ್ಲ, ಆ್ಯಂಡ್ ಇನ್ನೊಂದಕ್ಕೆ ಸಕ್ಕರೆ. 2 1 ಸ್ಪೂನ್ ಹಾಕಿದ್ದೇನೆ. 2 ಸೇಮ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ. ಕ್ಯಾಲೋರೀಸ್ ವೈಸ್ ಹೋದರೆ ನಿಮಗೆ 2 ಆಲ್ಮೋಸ್ಟ್ ಸೇಮ್ ಕ್ಯಾಲೋರೀಸ್ ಬರುತ್ತೆ. ಆರೋಗ್ಯ ಅಂತ ನೋಡೋದಾದರೆ ಸಕ್ಕರೆಗಿನ್ನ ಬೆಲ್ಲ ತುಂಬಾ ಒಳ್ಳೆಯದು, ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನು 2 ಪ್ಯಾಕ್ಸ್ ಕೂಡ ಓಪನ್ ಮಾಡ್ಕೊಂಡಿದ್ದೇನೆ. ಇವಾಗ ಸಕ್ಕರೆ ಇರೋದಕ್ಕೆ ಹಾಕ್ತಿದ್ದೇನೆ. ಇದು ನಾನು ಇವಾಗ 3/4 ಪ್ಯಾಕ್ ಹಾಕಿದ್ದೇನೆ, ನೋಡ್ಬೋದು ನೀವು ಇಲ್ಲಿ. ಇನ್ನು ಇದರಲ್ಲಿ 1/4 ಪ್ಯಾಕೆಟ್ ಇದೆ. ನಾನು ಅದನ್ನು ಜಾಗ್ರಿ ಕಾಫಿಗೆ ಯೂಸ್ ಮಾಡ್ತೇನೆ. ನೋಡಿ, ನಿಮಗೆ ಎಷ್ಟು ಸ್ಟ್ರಾಂಗ್ ಕುಡಿತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಕಾಫಿ ಪೌಡರ್ಸ್. ಇಲ್ಲಿ ಆ್ಯಕ್ಚುಲಿ ನಾನು 1/4 ಭಾಗ ಹಾಕಿದ್ದೇನೆ. ನಾನು ಸ್ವಲ್ಪ ಯೂಸ್ ಮಾಡ್ತೇನೆ ಇನ್ನು 1/4 ಭಾಗ. ಸೊ 1 ಪ್ಯಾಕಲ್ಲಿ ನೀವು 2ಕ್ಕೂ ಆಫ್ ಹಾಕಿ, ಇನ್ನೊಂದು ಪ್ಯಾಕಲ್ಲಿ 1/4 ಭಾಗದಲ್ಲಿ ಬೇಕಂದರೆ 2 ಪ್ಯಾಕಿಗೂ ಹಾಕ್ಕೊಳ್ಳಿ. ಸೊ ನಿಮಗೆ ಒಂದು ಕಾಫಿಗೆ 3/4 ಪ್ಯಾಕ್, ₹2 ಬ್ರೂ ಕಾಫಿ ಪೌಡರ್ ತೊಗೊಂಡ್ರೆ 3/4 ಪ್ಯಾಕು ಕಾಫಿ ಪೌಡರ್ ಸಾಕಾಗತ್ತೆ ಕಾಫಿ ಮಾಡಲಿಕ್ಕೆ. ಹಾಲು ಕೂಡ ಬಂದಿದೆ. ಆಫ್ ಮಾಡಿ ಇವಾಗ ಮಿಕ್ಸ್ ಮಾಡುವ. ಮಾಡುವ. ಇದು ಬೆಲ್ಲ ಕಾಫಿ. ದೆನ್ ಶುಗರ್ ಕಾಫಿ. ಮಿಕ್ಸಿಂಗ್ now. ಸೊ ಎರಡು ರೆಡಿ ಇದೆ. ಇದು ಶುಗರ್ ಕಾಫಿ ಆ್ಯಂಡ್ ದಿಸ್ ಇಸ್ ಜಾಗ್ರಿ ಕಾಫಿ. 2 ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.